Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಮೀನರಾಶಿಯವರ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥರ್ಡ್ ಸಿಚುವೇಶನ್ ಇಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಮಲ್ಟಿಪಲ್ ಪಾರ್ಟ್ನರ್ ಇಂದ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ. ರೊಮ್ಯಾಂಟಿಕ್ ಅಲ್ಲಿ ತುಂಬಾ ಸಕ್ಸಸ್ ಬರುವಂಥದ್ದು, ಲವ್ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ ಬರುವಂಥದ್ದು, ನಿಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಬರೀ ನಗಿಸ್ತಾನೆ ಇರ್ತೀರಾ ಅನ್ನುವಂಥದ್ದು ಇದೆ. ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಇದೆ. ಯಾವುದೋ ಒಂದು ದೇವರಿಗೆ ಹೋಗಿ ಬರುವಂತ ಸಾಧ್ಯತೆ ಇದೆ. ಭೂಮಿ ವಿಚಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥದ್ದು ಕೂಡ ಇದೆ. ಭಯದಿಂದ ಹೊರಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಭೂ ವರಹಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸು ಬರುವಂಥದ್ದು ಕೂಡ ಇದೆ. ಅಗತ್ಯ ಇರೋರು ಗಣ ಹೋಮ ಅಥವಾ ರುದ್ರ ಹೋಮನ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ರೊಮ್ಯಾಂಟಿಕ್ ಆಗಿ, ತುಂಬಾ ಬ್ಲಿಸ್ಫುಲ್ ಆಗಿ ನಿಮ್ಮ ಈ ಮಂತ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ನಿದ್ದೆ ಬಂದ್ರೆ ನಿದ್ದೆ ಮಾಡಿ ಆಮೇಲೆ ನೋಡಿ ಇವ್ರಂತೆ. ಈಗ ನಿದ್ದೆ ಮಾಡ್ಕೊಂಡು ನೋಡ್ಬೇಡಿ. ನಿಮ್ಮ ಇಂಟ್ಯೂಷನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಟಿಟ್ಯೂಡನ್ನ ಸರಿಪಡಿಸ್ಕೊಳ್ಳಿ. ಮತ್ತೆ ಮತ್ತೆ ಮೋಸ ಹೋಗಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಹಿಂದಿನ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಿದ್ದೀರಾ, ಅದನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಮನುಷ್ಯತ್ವನ ಮರ್ತಿರೋರ ವಿರುದ್ಧ ಏನು ಸೆಣಸಾಡಿ ಯಾವುದೇ ಉಪಯೋಗನ ಇಲ್ಲ. ಜೊತೆಗೆ ಮನುಷ್ಯತ್ವ ಮರ್ತಿರೋರ ಜೊತೆ ಯಾವುದೇ ಸ್ನೇಹ ಸಂಬಂಧ ಬೇಡ ಅನ್ನುವಂಥದ್ದು ಇದೆ. ಸೊ ನಿಮ್ಮ ನಂಬಿಕೆ ಭರವಸೆಗಳು ನಿಮ್ಮ ಜೊತೆ ಇರಲಿ. ಫ್ಯೂಚರಿಗೋಸ್ಕರ ಆದರೂ ಮನುಷ್ಯತ್ವನ ಮರಿದಿರ, ಒಳ್ಳೆತನನ ಮೆರೀರಿ. ಮನುಷ್ಯರ ರೀತಿ ಸಮಥಿಂಗ್ ಏನೋ, ಮನುಷ್ಯತ್ವ ಮನುಷ್ಯರು ಈ ತರಾನೇ ಇದೆ. ಸೊ ಒಳ್ಳೆಯ ಮನುಷ್ಯರಾಗಿ ಇರಿ. ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ಒಂದಷ್ಟು ಒಳಿತನ್ನ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸಮಥಿಂಗ್ ಏನೋ ಹಿಂದಿ ವರ್ಡ್, ಉರ್ದು ವರ್ಡ್ ಕೂಡ ಕೇಳಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ತುಂಬಾ ಇಂಪಾರ್ಟೆಂಟ್ ಇದೆ. ಮೀನರಾಶಿ ಮತ್ತೆ ಕರ್ಕಾಟಕ ರಾಶಿ ಮತ್ತೆ ತುಲಾ ರಾಶಿಯವರಿಂದ ಸಮಥಿಂಗ್ ಹುಷಾರಾಗಿರ್ಬೇಕು, ಅಥವಾ ಅವರಿಂದ ಅನುಕೂಲ ಆಗುತ್ತೋ ಗೊತ್ತಿಲ್ಲ. ಸ್ಕಾರ್ಪಿಯೋ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಯಶಸ್ಸು ನೋಡ್ತೀರಾ. 111 ಎನರ್ಜಿ ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚಿನ ಒಳಿತನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜನ ಸೈಕಿಕ್ಲಿ ನಿಮ್ಮ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ರಿಸಲ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಬೆಟರ್ಮೆಂಟ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪಾರ್ಟ್ನರಿಗೋಸ್ಕರ ಒಂದಷ್ಟು ಪ್ರಯತ್ನನ ಪಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ. ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ಒಂದಷ್ಟು ಪಿತೃದೇವತೆಗಳ ಪೂಜೆನ ಮಾಡೋದ್ರಿಂದ, ಪಿತೃದೋಷನ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗಬೇಕು, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಟ್ಸ್ ಜನರಲ್ ರೀಡಿಂಗ್. ಯಾರೋ ಬಾಸ್ ಅಂತ ಕೇಳಿಸ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಅದೃಷ್ಟದ ಆಟ ಇದೆ. ಸೊ ಅದೃಷ್ಟ ನಿಮ್ಮ ಪರವಾಗಿ ನಿಂತಿರುವಂತಹ ಸಾಧ್ಯತೆ ಇದೆ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬರುವಂತಹ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇಲ್ಲಿ 10, 13, 14 ಇದೆ. ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ರಿಯೂನಿಯನ್ ಎನರ್ಜಿ ಇದೆ. ಸೊ ಆಸ್ತಿ ಅಂತಸ್ತುಗಳು ನಿಮ್ಮ ಪರವಾಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿ ಆಗತ್ತೆ
ಅನ್ನುವಂಥದ್ದು ಕೂಡ ಇದೆ. ಸತ್ತೋದವ್ರ ಬಗ್ಗೆ ಹೆಚ್ಚಿನ ಮಾತುಕತೆ ಬೇಡ. ಸತ್ತೋದವ್ರನ್ನ ನಿಮ್ಮ ಜೀವನದಿಂದ ತೆಗೆದುಹಾಕಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಟೈಮ್ ಏನಿದೆ ಇವಾಗ ಪಾಸಿಟಿವ್ ಚೇಂಜ್ ಬರುವಂತ ಟೈಮ್ ಇದೆ. ಹಾಗಾಗಿ ಸತ್ತೋರ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ರೆ ಅಥವಾ ಸತ್ತೋರ್ದವ್ರೇ ನಿಮ್ ಜೀವನದಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತಾ ಇದ್ರೆ, ಸೊ ಅವ್ರು ಬಂದು ಕುತ್ಕೊಂಡು ಮತ್ತೆ ನಿಮ್ಮ ಜೀವನ ನೆಗೆಟಿವಿಟಿ ಕಡೆ ವಾಲತ್ತೆ. ಸೊ ಆ ನೆಗೆಟಿವಿಟಿಯಿಂದ ದೂರ ಇರಬೇಕು ಅಂದ್ರೆ ಅಂಥವ್ರನ್ನ ನೆನ್ಸ್ಕೊಳ್ಳೋದು ಬಿಟ್ಟಾಕಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಚೇಂಜ್ ಬರೋದ್ರಿಂದ ಸಡನ್ ಆಗಿ ನಿಮ್ಮ ಸಿಚುವೇಶನ್ ನಿಮ್ಗೆ ಒಂದ್ ರೀತಿ ಮುಂದುವರಿಯೋದಕ್ಕೆ ಅವಕಾಶನ ಮಾಡ್ಕೊಡುತ್ತೆ. ಅದೃಷ್ಟ ಮತ್ತೆ ನಿಮ್ಮ ಲಕ್ ಅನ್ನೋದು ನಿಮ್ ಜೊತೆ ಇದೆ. ಮತ್ತೆ ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮ ಪರವಾಗಿ ನಿಂತಿದೆ. ನೀವು ಸುರಕ್ಷಿತವಾಗಿ ಇರೋದ್ರ ಕಡೆ ಗಮನನ ಕೊಡಿ. ಸುರಕ್ಷಿತವಾಗಿ ಇದ್ದೀರಾ, ನಿಮ್ಮ ರಕ್ಷೆ ಆಗಿದೆ, ಇನ್ನೊಂಚೂರು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ನಿಮ್ಮ ಜೀವನದ ಒಂದು ಅಧ್ಯಾಯ, ಒಂದು ಜಾಗ ಅಂತ್ಯ ಆಗಿ ಇನ್ನೊಂದು ಜಾಗ, ಇನ್ನೊಂದು ಅಧ್ಯಾಯ ಶುರು ಆಗ್ತಾ ಇದೆ. ಒಂದು ಸಿಚುವೇಶನ್, ಹೊಸ ಸಿಚುವೇಶನ್ ಮತ್ತೆ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಈಗ ಸಮಯ ಬಂದಿದೆ ನಿಮ್ಮ ಲೈಫ್ ಅಲ್ಲಿ ನೀವು ಮೂವ್ ಆನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಮೋಷನಲಿ ಫುಲ್ ಆಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಕಾಂಪ್ರಮೈಸಿಗೆ ಬರೋದು, ಸಾಕಷ್ಟು ಸಹಾಯ ಮಾಡೋದು, ಸಹಾಯ ಮಾಡಿದ್ದಾರೆ ಅನ್ನೋದು, ಸೊ ನಿಮ್ಮನ್ನ ಕಾಂಪ್ರಮೈಸಿಗೆ ತರುವಂಥದ್ದು, ಬೇರೆಯವರು ಡ್ರಾಮಾದಿಂದ ದೂರ ಬನ್ನಿ. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಕ್ಷಮತೆ ನಿಮ್ಮಲ್ಲಿ ಇದೆ. ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಹೆಚ್ಚಿನ ಆಶೀರ್ವಾದನ ಪಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ವಾಗ್ದೇವಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ದುಡುಕಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ. ಪರ್ಫೆಕ್ಟ್ ಟೈಮಿಂಗ್ಗೋಸ್ಕರ ಕಾಯಿರಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳಿಗೆ ಈ ತಿಂಗಳು ಪರ್ಫೆಕ್ಟ್ ಟೈಮಿಂಗ್ ಇದೆ. ಆದ್ರೆ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಸ ನೆನಪುಗಳು, ಹಳೆ ನೆನಪುಗಳು ಅಥವಾ ಚಿಕ್ಕ ವಯಸ್ಸಿನ ನೆನಪುಗಳು ನಿಮ್ಗೆ ಸ್ವಲ್ಪ ಘಾಸಿ ಅನ್ನಿಸ್ಬಹುದು. ಬಟ್ ಅದು ನಿಮ್ಗೆ ಸಾಕಷ್ಟು ಹೀಲ್ ಕೂಡ ಮಾಡುತ್ತೆ ಆ ನೆನಪುಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಾಗಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ. ನೀರಿನಲ್ಲಿ ಆಟ ಆಡ್ತಾ ಮಕ್ಕಳು ಮುಳುಗು ಹೋಗುವಂತ ಸಾಧ್ಯತೆ ಇದೆ. ಅದನ್ನ ಮಕ್ಕಳು ನೀರಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ನೀರೇ ಇಲ್ದಿರೋ ಜಾಗದಲ್ಲಿ ಆಟ ಆಡ್ತಿರ್ತಾರೆ. ಸಡನ್ ಆಗಿ ನೀರಿನ ಒಳಹರಿವು ಬಂದ್ಬಿಟ್ಟು ಮಕ್ಕಳು ಕೊಚ್ಚಿ ಹೋಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಹಳೆ ವ್ಯಕ್ತಿಗಳು ಕೂಡ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಹಳೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ನ ಅಥವಾ ಫ್ರೆಂಡ್ ಅಂಡ್ ಕೊಲೀಗ್ಸ್ನ ಅಥವಾ ನೇಬರ್ಸ್ನ ಮೀಟ್ ಮಾಡುವಂಥದ್ದು, ಹಳೆ ಲವರ್ನ ಮೀಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ನೀವು ನೋಡಬಹುದು 4 ಕಾರ್ಡು ಮೇಜರ್, 5 ಕಾರ್ಡ್ ಕೂಡ ಮೇಜರ್ ಆರ್ಕಾನ ಇದೆ. ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್. ಈ ವರ್ಷ ನಿಮ್ಗೆ ಶನಿ ಗುರು ಬಹಳ ಅದ್ಭುತವಾಗಿ ಪಾಠಗಳನ್ನ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ತರ್ತಾರೆ. ಸೊ ಆ ಬದಲಾವಣೆಗೆ ಅಥವಾ ಆ ಪಾಠಕ್ಕೆ ನಿಮ್ಮನ್ನ ನೀವು ತಯಾರಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಒತ್ತಡ ಆಗಬಹುದು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಿಸ್ ಆಗಬಹುದು ನಿಮ್ಮ ಲೈಫಲ್ಲಿ. ಸೊ ನೆನಪಿನ ಹಾವಳಿ ನಿಮ್ಮನ್ನ ಕಾಡಬಹುದು. ಸೊ ನಂಬಿಕೆ ಭರವಸೆಯಿಂದ ಮುಂದುವರಿರಿ. ನಿಮ್ಮ ಕನಸು ಏನಿದೆ ಅದನ್ನ ಫಾಲೋ ಮಾಡಿ. ನಿಮ್ಮ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಕಾಶಗಳು ಬರುತ್ತೆ. ಆ ಅವಕಾಶಗಳನ್ನ, ಅನಿರೀಕ್ಷಿತ ಅವಕಾಶಗಳು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ನಂಬಿಕೆ ಇಟ್ಟು ಮುಂದುವರಿರಿ. ಖಂಡಿತವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ತೊಂದರೆ ಮಾಡ್ತಿದ್ದಾರೆ, ತೊಂದರೆ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲಿ ಯಶಸ್ಸು ನೋಡಬಾರ್ದು, ನೀವು ಚೆನ್ನಾಗಿ ಬದುಕಬಾರ್ದು, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ಬಟ್ ಕರ್ಮ ರಿಟರ್ನ್ ಇದೆ. ಯಾರ್ಯಾರು ನಿಮಗ್ ಮಾಡಿದಾರೋ ಅವರಿಗೆ ಅದೆಲ್ಲವೂ ಕೂಡ ರಿಪೀಟ್ ಆಗತ್ತೆ, ಕರ್ಮ ರಿಟರ್ನ್ ಆಗತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದು ಭವ್ಯವಾದಂಥ ದೇಗುಲ ಎಲ್ಲರ ಕಣ್ಣಿಗೂ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುತ್ತು ರತ್ನಗಳಿಂದ ಆವೃತವಾಗಿರುವಂತಹ ದೇವಸ್ಥಾನದ ಗೋಪುರ ಎಲ್ಲರ ಕಣ್ಣಿಗೂ ಬೀಳುತ್ತೆ.
ಕೆಲವರಿಗೆ ಅದು ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಅದು ರಿಯಲ್ ಆಗಿ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿರಿ, ಚೆನ್ನಾಗಿರಿ. ಒಟ್ನಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರಿ. ಸರಿಯಾದ ಸಮಯ ಇದೆ. ಸೊ ದುಷ್ಟರನ್ನ ಮೆಟ್ಟಿ ನಿಲ್ಲೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಕೂಡ ಇದೆ. ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲಾನು ಬಿಟ್ಬಿಟ್ಟು ಮುಂದುವರಿರಿ. ಯಾರು ಮೋಸ ಮಾಡಿದ್ದಾರೆ, ಏನು ಅನ್ಯಾಯ ಆಗಿದೆ ಎಲ್ಲ ಮುಗ್ದೋಯ್ತು. ಯಾರ ನಂಬಿಕೆ ದ್ರೋಹ ಆಗಿದೆ ಎಲ್ಲ ಮುಗ್ದೋಯ್ತು. ಈಗ ಜೀವನದಲ್ಲಿ ಏಳಿಗೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತಲ್ಲಿ ನಿಮಗೆ ನಂಬಿಕೆ ಇದ್ರೆ ಬೇರೆ ದಾರಿನ ಆಯ್ಕೆ ಮಾಡ್ಕೊಳ್ಳಿ. ನಂಬಿಕೆ ಇಟ್ಟು ಬೇರೆ ದಾರಿನ ಆಯ್ಕೆ ಮಾಡಿಕೊಂಡು ಮುಂದುವರಿರಿ. ನೀವು ಅನ್ಕೊಂಡಿರುವಂಥದ್ದು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಾಕಷ್ಟು ಜನರಿಗೆ ಸಹಾಯ ಕೂಡ ಸಿಗುವಂತ ಸಾಧ್ಯತೆ ಇದೆ. ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಸಲಹೆ ಸೂಚನೆಗಳನ್ನ, ಮಾರ್ಗದರ್ಶನನ ಕೊಡ್ತಾರೆ. ಅದನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇನ್ನ ಹೆಚ್ಚು ಮಾಹಿತಿ ತಿಳ್ಕೊಳ್ಳಿ, ಗೆಟ್ ಮೋರ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಕೂಡ ಇದೆ. ಅನ್ಲೈಕ್ಲಿ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಏನೋ ನಡೆಯುತ್ತೆ. ಬಟ್ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮತ್ತೆ ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಸ್ಟೇ ಪಾಸಿಟಿವ್. ಸೊ ಯಾರೋ ನನ್ನ ಚಾನಲ್ನ ಆಫ್ ಮಾಡಿಸ್ಬೇಕು ಅಥವಾ ಕಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನಿಸ್ತಾ ಇದೆ ನನಗೆ ಇಲ್ಲಿ. ಸೊ ಸಮಥಿಂಗ್ ಏನೋ ಹೊರಗಡೆ ಹೋಗಬೇಡಿ, ಏಪ್ರಿಲ್ ಫುಲ್ ಆಗಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಏಪ್ರಿಲ್ ಫುಲ್ ಆಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ IQ ಟೆಸ್ಟ್ ಪದೇ ಪದೇ ಆಗಿ ನಿಮಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಟೈಮು, ಮನಿ ತುಂಬಾ ಇಂಪಾರ್ಟೆಂಟ್ ಅಂತ ಇದೆ. ಯಾರಿಗೋ HR ಪೋಸ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ರೂಮರ್ಸ್ ನಿಮ್ಮ ಬಗ್ಗೆ ಹರಡ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ನಾಜ್ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ಏನೋ ಕೊಹಿನೂರ್ ಮತ್ತೆ ಕೋಟೆಕ್ ಮತ್ತೆ ಸಮಥಿಂಗ್ ಏನೇನೋ ಕೇರಳ ಅಂತ ಕೂಡ ಕೇಳಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. VKOOFQQHRU ಅಂತ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಇದೆ. ಪ್ರಾಣಿ ಬಲಿ ಪೂಜೆನ ಯಾರೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಪೆಟ್ ತರುವಂತ ಸಾಧ್ಯತೆ ಇದೆ. ಪೆಟ್ಸ್ ಅಂದ್ರೆ ಸಾಕು ಪ್ರಾಣಿಗಳನ್ನ ತರುವಂತ ಸಾಧ್ಯತೆ ಇದೆ. ಫ್ಯಾಮಿಲಿ ಮ್ಯಾರೇಜ್ ಆಗುವಂಥದ್ದು, ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಕೂಡ ಇದೆ. ಸೊ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬರುವಂಥದ್ದು, ನಿಮ್ಮ ವ್ಯವಸಾಯದಲ್ಲಿ ಹೆಚ್ಚಿನ ಲಾಭ ಬರುವಂತ ಸಾಧ್ಯತೆ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ 2 ಬಾರಿ ಇದೆ. ಸೊ ಸಾಕಷ್ಟು ಪ್ರೀತಿ ವಿಚಾರದಲ್ಲಿ ಯಶಸ್ಸು ಇದೆ. ಫ್ಯಾಮಿಲಿ ಕನಸು ನನಸಾಗುತ್ತೆ. ಒಂದು ವಿನ್ನಿಂಗ್ ಮೂಮೆಂಟ್ ಇದೆ. ಸೊ ಸಾಕಷ್ಟು ಬಹಳಷ್ಟು ಹಂತಗಳಲ್ಲಿ ಏನು ಇಂಡಿಯಾಗೇನೆ ಎಲ್ಲ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಏನಿದೆ ಅದರಲ್ಲಿ ಬರುವಂತ ಬಹಳಷ್ಟು ಕ್ಯಾಟಗರಿಯಲ್ಲಿ ಭಾರತಕ್ಕೇನೆ ಹೆಚ್ಚಿನ ಯಶಸ್ಸು ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು, ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ವೆಡ್ಡಿಂಗ್ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಶುಕ್ರ ದಶ ಇದೆ. ಶುಕ್ರ ದೇವರ ಆಶೀರ್ವಾದ ಇದೆ. ತಾಯಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಚಂದ್ರ ಶುಕ್ರ ನಿಮ್ಗೆ ಒಂದಷ್ಟು ಬದಲಾವಣೆನ ತರಬಹುದು ಅನ್ನುವಂಥದ್ದು ಕೂಡ ಇದೆ. 11, 2, 3, 1, 7 ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ ಮತ್ತೆ ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅಗೇನ್ ಮೀನ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ದೀರೋ ಎಲ್ಲರಿಗೂ ಹ್ಯಾಪಿ
ಬರ್ತ್ಡೇ ಹನುಮ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವೇಶ್ವರ ಜಯಂತಿ, ಮಹಾವೀರ ಜಯಂತಿ, ಜೊತೆಗೆ ಶಂಕರಾಚಾರ್ಯರ ಜಯಂತಿ, ಮತ್ತೆ ರಾಮಾನುಜಾಚಾರ್ಯರ ಜಯಂತಿ, ಮತ್ತೆ ಭಗೀರಥ ಜಯಂತಿ ಇದೆ, ಅಕ್ಷಯ ತೃತೀಯ ಇದೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ಜೊತೆಗೆ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯತಿಥಿ ಕೂಡ ಇದೆ. ಜೊತೆಗೆ ಈ ತಿಂಗಳು ಪಿಂಕ್ ಮೂನ್ ಬರುತ್ತೆ. ಸೊ ನಿಮ್ಗೆ ಒಂದು ರೀಬರ್ತ್ ಎನರ್ಜಿನ ತಂದ್ಕೊಡುತ್ತೆ. ಸೊ ಈ ಪಿಂಕ್ ಮೀನ್ ನಲ್ಲಿ ನೀವು ಸಾಕಷ್ಟು ಪ್ರಾಮಾಣಿಕರನ್ನ ಭೇಟಿ ಮಾಡ್ತೀರಾ. ಒಂದು ಮೆಜಿಷಿಯನ್ ಎನರ್ಜಿಗೆ ನಿಮ್ಮನ್ನ ನೀವು ವಾಪಸ್ ತಗೊಂಬರ್ತೀರಾ. ನಿಮ್ಮ ಜೀವನ ಪ್ರೋಗ್ರೆಸ್ ಆಗೋದ್ರ ಕಡೆ, ನಿಮ್ಮ ಇನ್ನರ್ ಗ್ರೋತ್ ಕಡೆ, ನಿಮ್ಮ ಔಟರ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಒಂದು ನೀವು ನೀವಾಗಿ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಆಶಿಸ್ತಾ, ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.